ನಮ್ಮನ್ನು ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಮುಂದಿದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕಂತ. ಹಿಂದೆ ತುಳಿಯೋರು ಇರ್ತಾರೋ, ಮಾತಾಡೋರು ಇರ್ತಾರೋ, ಒಳ್ಳೇದು ಮಾತಾಡೋರು ಕೆಟ್ಟದ್ದು ಮಾತಾಡ್ತಾರೆ. ಅವತ್ತು ನಾನು ಅವ್ರ ಟೇಬಲ್ ಮೇಲೆ ಕುಟ್ಟಿ ಹೇಳಿ ಬಂದಿದ್ದೆ, ಸರ ನೀವೇನು ಹಾಕ್ತಿರಲ್ಲ ನಿಮ್ಗಿಂತ ಡಬಲ್ ಗೋಲ್ಡ್ ನಾನು ಹಾಕ್ತೀನಿ, ನೀವೇನು ತಿರುಗಾಡ್ತಿರಲ್ಲ ಅದಕ್ಕಿಂತ 10 ಪಟ್ಟು ರೇಟ್ ಜಾಸ್ತಿ ಇರುವಂಥ ಕಾರಣ ನಾನು ತಿರುಗಾಡ್ತಾನೆ ಅಂತ ಹೇಳಿದೆ. ನನ್ನ ಕಂಪ್ನಿಯಲ್ಲಿ ಸುಮಾರು ಒಂದು 150 ಜನ ಕೆಲಸ ಮಾಡ್ತಾರೆ. ನನಗೆಲ್ಲರೂ ಗೋಲ್ಡ್ ಸುರೇಶ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಮುಂದೆ ಹೇಳ್ತೀನಿ ನಾನು ನಿಮಗೆಲ್ಲರಿಗೆ. ನಮಸ್ಕಾರ ರೀ, ನಾನು ನಿಮ್ಮ ಗೋಲ್ಡ್ ಸುರೇಶ್ ಅಂತ, ಉತ್ತರ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕುಗ್ರಾಮ ಪಾರತ್ನಹಳ್ಳಿ. ದೊಡ್ಡ ಕುಟುಂಬ, 8 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಕಳು. ತಂದೆ ಸಿದ್ದೇಗೌಡ, ತಾಯಿ ಅಕ್ಕವ್ವ, ಅವರ 7ನೇ ಪುತ್ರ ನಾನು. ಈಗ ಬೆಂಗಳೂರಿನಲ್ಲಿದ್ದೀನಿ. ನನ್ನದೇ ಆದಂಥ ಒಂದು ಚಿಕ್ಕ ಒಂದು ಸಂಸ್ಥೆ ಕಟ್ಕೊಂಡಿದ್ದೀನಿ. ನನ್ನ ಕಂಪ್ನಿಯಲ್ಲಿ ಸುಮಾರು ಒಂದು 150 ಜನ ಕೆಲಸ ಮಾಡ್ತಾರೆ. ನನಗೆಲ್ಲರೂ ಗೋಲ್ಡ್ ಸುರೇಶ್ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಮುಂದೆ ಹೇಳ್ತೀನಿ ನಾನು ನಿಮಗೆಲ್ಲರಿಗೆ. ವಿದ್ಯಾಭ್ಯಾಸ ಹೇಳಬೇಕು ಅಂತಂದರೆ ನಾನು ಓದಿದ್ದು ತುಂಬ ಕಮ್ಮಿ. ನನ್ನ LKG UKG ಮತ್ತು 1ನೇ ಕ್ಲಾಸು 2ನೇ ಕ್ಲಾಸ್ ನಮ್ಮ ಊರಾಗ ಕಲಿತೆ, ನಾನು ಅಥಣಿ ಒಳಗೆ ಕಲಿತೆ. ಅಲ್ಲಿಂದ ಮುಂದಿನ ವಿದ್ಯಾಭ್ಯಾಸ 3ನೇ ಕ್ಲಾಸಿಂದ 7ನೇ ತರಗತಿವರೆಗೆ ನಾನು ಮೈಸೂರಿನಲ್ಲಿ ಸುತ್ತೂರು ಮಠದಲ್ಲಿ ನನ್ನ ವಿದ್ಯಾಭ್ಯಾಸ ನಾನು ಕಲಿತು ಬಂದೆ. ಯಾಕಂದರೆ ಭಾಳ ತುಂಟತನ ಮಾಡ್ತಿದ್ದೆ ಊರಾಗ. ಅದಕ್ಕೆ ನಮ್ಮ ಮನ್ಯಾಗ ಏನಂದ್ರು, ನೀ ಬೇಡಪ್ಪ ಭಾಳ ತುಂಟತನ ಮಾಡ್ತಿ, ಅದಕ್ಕೆ ನೀ ಹಾಸ್ಟೆಲ್ಗೆ ಹಾಕ್ಬಿಡ್ತೀವಿ, ಹಾಸ್ಟೆಲ್ಗೆ ಹೋಗ್ಬಿಡು ಅಂತಂದ್ರೆ. ಅದಕ್ಕೆ ನಾನು ಹಾಸ್ಟೆಲ್ ಒಳಗೆ 7ನೇ ತರಗತಿ ಕಲಿತೆ. ಸರ್ ನಾನು ಓದಿದ್ದು ಸುತ್ತೂರು ಮಠದಾಗ. ಯಾಕಂದ್ರೆ ನನಗೆ ಅಲ್ಲಿಂದನ ಸಂಸ್ಕಾರ ಸ್ಟಾರ್ಟ್ ಆಗೈತೆ ಸರ್. ಯಾಕಂದ್ರೆ ನಮ್ಮದು ಮಠದಾಗ ಹೆಂಗಿತ್ತಂದ್ರೆ, ನಾನು 3ನೇ ಕ್ಲಾಸಿಗೆ ಹೋದಾಗ ಸಣ್ಣ ಹುಡುಗರು ನಾನು, ಅವ್ವ ಇಲ್ಲ ಅಪ್ಪ ಇಲ್ಲ. ಯಾಕಂದ್ರೆ ಅಲ್ಲಿಂದನೇ ನನಗೆ ಮನೆ ಬಿಟ್ಟೇನಿ ರೀ. ನಾನು ಮೊದಲೇ ಚಿಕ್ಕವನಿದ್ದಾಗ, ಸಣ್ಣಕ್ಕಿದ್ದಾಗ ನನ್ನ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅಂದರೆ ಹೊರಗೆ ಹಾಕಿದ್ದಾರೆ ಅಂದ್ರೆ ಓದ್ಲಾಕ ನನಗೆ ಹೊರಗೆ ಕಳಿಸ್ಬಿಟ್ರು, ಹಾಸ್ಟೆಲ್ಗೆ ಇಟ್ಟರು. ನನಗೆ ಅನಿಸೋದು ಎಲ್ಲರೂ ಅವ್ವಪ್ಪರ ಜೋಡಿ ಇರ್ತಾರೋ, ಅಣ್ಣರ ಜೋಡಿ ಇರ್ತಾರೋ, ತಮ್ಮಗಳ ಜೋಡಿ ಇರ್ತಾರೋ, ಅಕ್ಕಗಳ ಜೋಡಿ ಇರ್ತಾರೆ, ಎಲ್ಲ ಥರನೂ ಪ್ರೀತಿ ಬಯಸ್ತಾರೆ. ನಾನು ಏನೂ ಬಯಸೋಕ್ಕಾಗಲ್ವಲ್ಲಪ್ಪ ಅಂತ ಅನ್ನಿಸ್ತಿತ್ತು. ಬಟ್ ಅಷ್ಟೇ ಓಡಾಡಿದ್ನ ಬಿಡ, ಅದಕ್ಕೆ ಇಟ್ಟರೆ ಅಂತ ಅನ್ನಿಸ್ತಿತ್ತು ನನಗೆ. ಬಟ್ ಅಲ್ಲಿ ಹೋದ್ಮೇಲೆ ನನಗೆ ಮಠದಾಗ ಏನಾಯಿತು, ಮಠದ ಸಂಸ್ಕಾರ ಸ್ಟಾರ್ಟ್ ಆಯಿತು. ಸಂಸ್ಕಾರ ಅವ್ರು ಒಳ್ಳೆ ಸಂಸ್ಕಾರ ಕೊಡ್ತಾರೆ ಮಠದಾಗ. ಬೆಳಗ್ಗೆ ಎದ್ದು ಪೂಜೆ ಮಾಡೋದ್ರಿಂದ ಹಿಡ್ಕೊಂಡು, ಕಸ ಹೊಡೆಯೋದ್ರಿಂದ ಹಿಡ್ಕೊಂಡು, ನೀರು ಹೊಡೆಯೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದು ನಾವು ಮಾಡ್ತಿದ್ವಿ. ಮತ್ತು ನಮ್ಮ ಬಟ್ಟೆ ನಾವು ಒಕ್ಕೊಬೇಕು, ನಮ್ಮ ಪ್ರತಿದಿನದ ಕಾರ್ಯ ನಾವೇನಿದೆ ನಾವೇ ಮಾಡ್ಕೋಬೇಕು. ಅಲ್ಲೇ ನಾನು ಕಲ್ತಿದ್ದು ಸರ್. ಅವಾಗ ನನಗೆ ಆ ಕ್ರಿಯೇಟಿವಿಟಿ ಮೈಂಡ್ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ರಿ ನನಗೆ. 7ನೇ ತರಗತಿ ನಂತರ 8, 9, 10 ಮತ್ತು ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ನಾನು ನಮ್ಮ ಅಥಣಿ ಒಳಗನೆ ನಾನು ಕಲಿತೆ. ಅಲ್ಲಿಂದ ಕಾಲೇಜ್ ಅಡ್ಮಿಷನ್ ಮಾಡಿದೆ, ಫಸ್ಟ್ PU. ನಾನು ಹಾರ್ಡ್ಲಿ ಒಂದು 6 ತಿಂಗಳು ನಾನು ಕಾಲೇಜ್ಗೆ ಹೋಗಿರ್ಬೋದು ಅಷ್ಟೇ. ಯಾಕಂದ್ರೆ ನನಗೆ ಕಲಿಯೋ ಆಸಕ್ತಿ ಇರಲಿಲ್ಲ ನನಗೆ. ನನಗೇನಾರೇ ಮಾಡಬೇಕು ಅಂತ ಭಾಳ ಕ್ರಿಯೇಟಿವಿಟಿ ಮೈಂಡ್ ಭಾಳ ಇತ್ತು ನನಗೆ. ಏನಾರೇ ಮಾಡ್ಬೇಕಂತಿತ್ತು. ಬಟ್ ನಮ್ಮ ಮನ್ಯಾಗ ಅದಕ್ಕೆ ಎಂಟರ್ಟೈನ್ ಮಾಡ್ತಾ ಇರಲಿಲ್ಲ. ಹೇಳೋರು ಮನ್ಯಾಗ, ಬೇಡಪ್ಪ ನಮ್ಮದೇ ಜಮೀನು ಅದ, ಮಾಡ್ಕೊಂಡು ಹೋಗು, ನಿನಗೆ ಯಾಕೆ ವಿದ್ಯಾಭ್ಯಾಸ ಬೇಕು ಅಂತ ಅಂತಿದ್ರು ಅಣ್ಣವರು ಅಪ್ಪವರು. ಯಾಕೆ ಜಮೀನು ಇತ್ತಲ್ಲ ಅದಕ್ಕೆ ಮಾಡು ಅನ್ನೋರು. ಬಟ್ ನನಗೆ ಯಾವುದೇ ಕಾರಣಕ್ಕೂ ಅದನ್ನು ಮಾಡೋಕೆ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಅವ್ರಿಗೆ, ನನಗೆ ಆಗಲ್ರಿ, ನಾನು ಹೋಗ್ತೀನಿ, ನನ್ನನ್ನು ಕಳಿಸ್ಕೊಡ್ರಿ ಎಲ್ಲರೂ, ಎಲ್ಲರೂ ನೌಕರಿ ಮಾಡ್ಕೊಂಡು ಹೋಗ್ತೀನಿ, ನನಗೆ ಅದನ್ನೇ ಮಾಡಿರಿ, ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ ನಾನು ಅವ್ರಿಗೆ. ಅವ್ರು ಹೇಳೋರು, ಇಲ್ಲ ನೀ PUC ಮುಗಿಸು, ಇಲ್ಲೇ ನಮ್ಮ ತೋಟದಾಗ ಮಾಡು, ಮುಂದೆ ಎಲ್ಲಿ ಹೋಗ್ಬೇಡ ಅಂತನವರು. ಆ ಟೈಮ್ನ ನಾನು ಒಂದು ನಿರ್ಧಾರ ಮಾಡಿದೆ, ಮನೆ ಬಿಟ್ಟು ಓಡಿ ಬಂದೆ. ಫಸ್ಟ್ ಸಲ ನಾನು ಮನೆ ಬಿಟ್ಟು ಓಡಿ ಬಂದದ್ದು ಬೆಳಗಾವಿಗೆ ಹೋಗಿದ್ದೆ. ಅಲ್ಲೊಂದು 15 ದಿನ ನನ್ನ ಸ್ನೇಹಿತರ ಜೊತೆ ಉಳ್ಕೊಂಡಿದ್ದೆ. ಆ ಟೈಮಲ್ಲಿ ನಮ್ಮ ಮನೆಯವ್ರು ನನ್ನನ್ನು ಪತ್ತೆ ಹಚ್ಚಿ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ್ಮೇಲೆ ಮತ್ತೆ ನಾನು ಏನು ಮಾಡಿದೆ, ಒಂದು ವಾರ ಹೋದೆ. ತುಂಬ ಹೊಡೆದ್ರು ನನಗೆ, ನೀ ಯಾಕೆ ಹೋದಿ ಮನೆ ಬಿಟ್ಟು, ಹಂಗೆ ಹಿಂಗೆ ಅಂತೆಲ್ಲ ಭಾಳ ಥರ ಇದನ್ನು ಮಾಡಿದ್ರು. ಬಟ್ ನನಗೆ ಒಳಗೆ ಏನಿತ್ತು ಅಂದರೆ ಏನೋ ಮಾಡ್ಬೇಕಂತ ಹಠ ಭಾಳ ಇತ್ತು ನನಗೆ. ಆವಾಗ ನಾನು ಏನು ಮಾಡಿದೆ, ಒಂದು ದಿನ ನಸ್ಕಿನ ಜಾವ 4 ಗಂಟೆಗೆ ಯಾರಿಗೂ ಕೇಳದೆ ನಾನು ಓದಿರುವಂಥ SLC ಮಾರ್ಕ್ಸ್ ಕಾರ್ಡು, ನಾನು ಏನೇನು ಡಾಕ್ಯುಮೆಂಟ್ ಇತ್ತು ಅದನ್ನು ತೊಗೊಂಡು 4 ಗಂಟೆಗೆ ಮನೆ ಬಿಟ್ಟು ಹೊರಟು ನಮ್ಮ ಅಣ್ಣನ ಕಿಶನ್ದ ಒಂದು 500 ರೂಪಾಯಿ ತುಡುಗು ಮಾಡ್ಕೊಂಡು ಬಂದೆ. ಯಾಕಂದ್ರೆ ನಮ್ಮ ಅಣ್ಣನ ಕಿಶನ್ ರೊಕ್ಕ ತುಡುಗು ಮಾಡಿದೆ ಅಂತ ನನಗೇನು ಅದೇನು ಕೆಟ್ಟದಂತ ಅನ್ಸಲ್ಲ. ಯಾಕಂದ್ರೆ ನಮ್ಮ ಅಣ್ಣ ನಾ ಏನೋ ಮಾಡಿದ್ರು, ತಪ್ಪು ಮಾಡಿದ್ರು, ಒಳ್ಳೇದು ಮಾಡಿದ್ರು ನನಗೆ ಬಡಿಯುವಂಥ ಅಧಿಕಾರನೂ ಅವಂಗದ, ಅವ್ನು ತಿದ್ದು ಹೇಳುವಂಥ ಇದನ್ನೂ ಅವ್ಗೆಲ್ಲವ ಅಧಿಕಾರ ನಮ್ಮ ಅಣ್ಣನಿಗದ. ನಮ್ಮ ತಂದೆಗೆ ಎಷ್ಟು ಅಧಿಕಾರ ಅದ, ನಮ್ಮ ಅಣ್ಣನಿಗೂ ಅಷ್ಟು ಅಧಿಕಾರ ಅದ. ಅದು ನನಗೇನು ತೊಡಗಂತ ಏನು ಅನ್ನಿಸ್ಲಿಲ್ಲ. ಬಟ್ ನನ್ನ ಕಷ್ಟಕ್ಕೆ ನಾನು ತೊಗೊಂಬಂದೆ ಅಂತ ಅನ್ನಿಸ್ತಾ ಅವಾಗ. ಅಲ್ಲಿಂದ ಬಂದವನ್ನ 4 ವರ್ಷ ನಮ್ಮ ಊರಿಗೆ ಹೋಗಲೇ ಇಲ್ಲ. ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದ ನಂತರ ಫಸ್ಟ್ ಬೆಂಗಳೂರು ಹೊಸದು ನನಗೆ.
ಎಂಥ ಹೊಸ ಬೆಂಗಳೂರು ಅಂತಂದ್ರೆ ಒಂದು ಕಾಡಿನಾಗ ಒಬ್ಬ ಮನುಷ್ಯ ನಿಲ್ಲಿಸ್ಕೇಶನ್ಕ್ಯಾ ಸುತ್ತ ನೋಡ್ರಿ ಹೆಂಗೆ ಗಿಡಗಳು ಕಾಣಿಸ್ತಾವಲ್ಲ ಆ ಥರ ನನಗೆ ಬೆಂಗಳೂರು ಕಾಣಿಸ್ತಿತ್ತು ಮೆಜೆಸ್ಟಿಕ್ಸ್ಗಳು ನಿಂತ್ಕೊಂಡಾಗ. ಎಲ್ಲಿ ಹೋಗಬೇಕು, ಎಡಕ್ಕೆ ಯಾರು ಗೊತ್ತಿಲ್ಲ, ಬಲಕ್ಕೆ ಯಾರು ಗೊತ್ತಿಲ್ಲ, ಮುಂದೆ ಯಾರು ಗೊತ್ತಿಲ್ಲ, ಹಿಂದೆ ಯಾರು ಗೊತ್ತಿಲ್ಲ, ಏನು ಮಾಡಬೇಕು. ಆವಾಗ ರೈಲ್ವೆ ಸ್ಟೇಷನ್ ಒಳಗೆ ಒಂದು ವಾರ ಮಲ್ಕೊಂಡೆ. ದಿನ ಪೇಪರ್ ಓದ್ತಿದ್ದೆ. ಯಾಕಂದ್ರೆ ನನ್ನ ಹತ್ರ ಇರೋದು 500 ರೂಪಾಯಿ. 500 ರೂಪಾಯಿನ ಎಷ್ಟು ದಿನ ಅಂತ ಖರ್ಚು ಮಾಡೋಕ್ಕಾಗ್ತದೆ. ಒಂದು ಕೆಲಸ ಹುಡ್ಕೊಳ್ಳೇಬೇಕಾ. ಪೇಪರ್ನಾಗ ಓದಿ ಏನು ಮಾಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ರಲ್ಲ, ಉದ್ಯೋಗ ಖಾಲಿ ಇದೆ, ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು. ಅದನ್ನೆಲ್ಲ ನೋಡ್ತಿದ್ದೆ. ಕಂಪ್ನಿ ಸಿಕ್ತು, ಅವ್ರೊಂದು ಕೆಲಸ ಕೊಟ್ಟರು ನನಗೆ. ನನ್ನ ಸ್ಯಾಲ್ರಿ 3000 ರೂಪಾಯಿ ಮೊದಲು ನಾನು ಬೆಂಗಳೂರಲ್ಲಿ ತೊಗೊತಾ ಇದ್ದಿದ್ದು. ಅಲ್ಲಿಂದ ನನ್ನ ಜೀವನ ಸ್ಟಾರ್ಟ್ ಆಯಿತು ಬೆಂಗಳೂರಿನಾಗ. 3000ದಿಂದ 29,000ಕ್ಕೆ ಬಂದೆ. ಆ 29,000 ಸ್ಯಾಲ್ರಿ ತೊಗೊಳೋದು ನನಗೆ ಒಂಚೂರು ಮನಸ್ಸಿರಲಿಲ್ಲ. ನಾನು ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿಂದ ಕೆಲಸ ಬಿಟ್ಟ ನಂತರ ತುಂಬ ಜನ ಸ್ನೇಹಿತರು ನನಗೆ ಅಲ್ಲಿ ಪರಿಚಯ ಆಗಿದ್ದರು. ಅವರೆಲ್ಲ ಮೋಸ ಮಾಡಿದರು. ಮೋಸ ಮಾಡಿದ್ಮೇಲೆ ನಾನು ನಿರ್ಧಾರ ಮಾಡಿದೆ, ಬೇಡಪ್ಪ ಬೆಂಗಳೂರು. ಅವತ್ತು ನಾನು ನಿರ್ಧಾರ ಮಾಡಿ ನಾನು ನಮ್ಮ ತಾಯಿಯವ್ರಿಗೆ ಫೋನ್ ಮಾಡಿ, ಯಾಕಂದ್ರೆ ನಮ್ಮ ತಾಯಿಯವ್ರ ಹತ್ರ ಮಾತಾಡ್ಬೇಕಾದ್ರೆ ನಮ್ಮ ಮನೆಯಾಗ ಫೋನ್ ಇರಲಿಲ್ಲ ಅವಾಗ. ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದೇ ಒಂದು ಲ್ಯಾಂಡ್ಲೈನ್ ಇತ್ತು. ಅವ್ರಿಗೆ ಫೋನ್ ಮಾಡಿ ಅವ್ರು ಬಂದು ನಮ್ಮ ತಾಯಿನ ಕರ್ಕೊಂಬಂದು ನನ್ನ ಹತ್ರ ಮಾತಾಡ್ಸಿದ್ರು. ನನ್ನ ತಾಯಿ ಹತ್ರ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ. ಅವತ್ತು ನಮ್ಮ ತಾಯಿಯವರು ಬಾಪ ಬೇಡ ವಾಪಸ್ ಊರಿಗೆ ಬಂದುಬಿಡು ಅಂದರು. ಊರಿಗೆ ಬಂದ ನಂತರ ನನಗೆ ಆಧ್ಯಾತ್ಮಿಕ ಭಾಳ ಎಳಿತಾ ಇತ್ತು. ಅವಾಗ ನಾನು ಹುಡುಕ್ತಾಯಿದ್ದೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಎಲ್ಲಿ ನಡೀತಾವೆ ಅಂತ ಹೇಳಿ ಸಿಂದಕ್ಕೆ. ಆವಾಗ ನಾನು ಎಲ್ಲಿ ಓದಿದ್ನಲ್ಲ, ಮೈಸೂರು ಸುತ್ತೂರು ಮಠದಲ್ಲಿ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ನಡೆಸ್ತಾಯಿದ್ರು. ಅಂದರೆ ಸನ್ಯಾಸಿಗಳ ಶಿಬಿರ ಅಂತ ಮಾಡ್ತಾರೆ ಅವರು ಪ್ರತಿ ವರ್ಷ. ಯಾರು ಮಾಡ್ತಾರೆ ಇದನ್ನಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರು ನಡೆಸ್ಕೊಡ್ತಾರೆ. ಆ ಕಾರ್ಯಕ್ರಮ ನಡೀತಾ ಇದೆ ಅಂತ ನನಗೆ ಗೊತ್ತಾಯಿತು. ನಾನು ಆ ಕಾರ್ಯಕ್ರಮ 14 ದಿನದ ಒಂದು ಶಿಬಿರ ಅಟೆಂಡ್ ಮಾಡಿದೆ. ಆ ಶಿಬಿರದಲ್ಲಿ ನನಗೆ ಹೆಂಗೆ ಜೀವನ ಮಾಡಬೇಕು, ಹೆಂಗಿರಬೇಕು, ನಮ್ಮ ಮನಸ್ಥಿತಿ ಹೆಂಗಿರಬೇಕು, ನಾವು ಯಾವ ಥರ ಬೆಳಿಬೇಕು, ನಾವು ಯಾವ ಥರ ಜೀವನ ಅಳವಡಿಸ್ಕೋಬೇಕು, ನಾವು ಯಾವ ಥರ ಜೀವನದಾಗ ಮುಂದೆ ಬರಬೇಕು ಅನ್ನೋದೆಲ್ಲವನ್ನೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಅವರು. ಅದನ್ನು ಕಲಿತು ಅಲ್ಲಿಂದ RSS ಸಂಘಟನೆ ಇರುವಂಥ ಒಂದು ಅವರು ಕೊಡುವಂಥ ಒಂದು ನಾಲೆಜ್ಗೆ ನಾನು ಪ್ರೇರಿತನಾಗ್ಬಿಟ್ಟೆ. ಅಲ್ಲಿಂದ ನಾನು 4 ವರ್ಷ ನಾನು ಫುಲ್ ಟೈಮ್ RSSಗೆ ಟೈಮ್ ಕೊಟ್ಬಿಟ್ಟೆ. ಆ ಫುಲ್ 4 ವರ್ಷ ಏನು ಟೈಮ್ ಕೊಟ್ಟನಲ್ಲ, ಆ 4 ವರ್ಷದಲ್ಲಿ ನಾನು ಒಂದು ಮೂರ್ತಿಯಾಗಿ ಹೊರಗಡೆ ಬಂದೆ. ಅದು ಬಂದ ನಂತರ ನಾನು ಒಂದು ಸ್ವಂತ ಕಂಪ್ನಿ ಓಪನ್ ಮಾಡಿದೆ. ಅವತ್ತು ನಾನೇ ಓನರ, ನಾನೇ ಕೆಲಸಗಾರ. ಬಟ್ ಒಂದು ಕಡೆ ಅನ್ನಿಸ್ತಿತ್ತು ನನಗೆ, ಏನಪ್ಪ ನನಗೆ ಮನೆಯೆಲ್ಲ ಅಲ್ಲಿಂದ ಎಲ್ಲ ದೊಡ್ಡ ಫ್ಯಾಮ್ಲಿ ಬಿಟ್ಟು ಬಂದೀನಿ, ಇಲ್ಲಿ ಬೆಂಗಳೂರಾಗ ಒಬ್ಬ ಅದನ್ನು ಇರಾಕ್ ಜಾಗಿಲ್ಲ. ಎಲ್ಲೋ ಒಂದು ಕಡೆ ಚಿಕ್ಕ ನಾನು 10x10 ಒಂದು ರೂಮ್ ಮಾಡ್ಕೊಂಡಿದ್ದೆ. ಅದೇ ಮನೆಯೊಳಗೆ ಆಫೀಸು ಇತ್ತು, ಅದೇ ಮನೆಯೊಳಗೆ ನಾನು ವಾಸ ಮಾಡ್ತಿದ್ದೆ, ಅಲ್ಲೇ ಅಡುಗೆನೂ ಮಾಡ್ಕೋತಿದ್ದೆ. ಬಟ್ ಒಂದು ಭಾಳ ಒಂದೊಂದೊಂದು ಚಿಕ್ಕದಾಗಿದ್ರು ಚೊಕ್ಕದಾಗ ಅಷ್ಟು ಚಂದ ಭಾಳ ಇತ್ತು. ನಾನೊಂದು ಜೀವನ ನನ್ನ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಆ ಟೈಮ್ನಾಗ. ಸ್ವಲ್ಪ ಜನ ಒಳ್ಳೊಳ್ಳೆ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಪರಿಚಯ ಆದರು. ಮತ್ತು ನನ್ನ ಸಂಘಟನೆಯಲ್ಲಿ ಏನು ನಾನು ಕಲ್ತಿದ್ನಲ್ಲ, ಸಂಘಟನೆಗಳಂಥ ದೊಡ್ಡ ದೊಡ್ಡ ಸ್ನೇಹಿತರುಗಳು ನನಗೆ ಪರಿಚಯ ಆದರು. ಅವರೆಲ್ಲರೂ ಕೂಡ ನನಗೆ ಹೇಳ್ತಿದ್ರು, ನಿನ್ನ ಟ್ಯಾಲೆಂಟ್ ಭಾಳ ಅದ, ನೀವು ಒಳ್ಳೆ ಟ್ಯಾಲೆಂಟ್ನ ಯೂಸ್ ಮಾಡ್ಕೊ ಅನ್ನೋರು ನನಗೆ. ಅದೇ ಟೈಮ್ನಾಗ ನನಗೊಂದಿಬ್ಬರು ಜನ ಗುಡ್ ಸ್ನೇಹಿತರು ಸಿಕ್ಕಿದ್ರು. ಅಂದ್ರೆ ಬೆಂಗಳೂರಾಗ ಅವ್ರು ಸಿಕ್ಕಿದ್ರೆ ನನಗೊಂದು ಒಬ್ಬ ವ್ಯಕ್ತಿ ಸಿಕ್ಕಾನಂದ್ರೆ ಅದನ್ನು 100 ಶಕ್ತಿ ಬಲ್ಲ ಸಿಕ್ಕಂಗೆ ಆಗಿತ್ತು ನನಗೆ ಅವಾಗ. ಅವರು ನನಗೊಂದು ಫಸ್ಟ್ ಒಂದು ಆಪರ್ಚುನಿಟಿ ಕೊಟ್ಟರು. ಆ ಆಪರ್ಚುನಿಟಿನ ನಾನು ತುಂಬ ಚೆನ್ನಾಗಿ ಉಪಯೋಗ ಮಾಡಿಕೊಂಡೆ. ಆ ಒಂದು ಆಪರ್ಚುನಿಟಿ ಅವತ್ತು ಏನು ನನಗೆ ಕೊಟ್ಟರಲ್ಲ ಅವರು, ಅವತ್ತು ನಾನು ಒಬ್ಬನ ಕಂಪ್ನಿ ನಡೆಸ್ತಾ ಇದ್ದೆ. ಇವತ್ತು 150 ಮಂದಿ ಒಂದು ದೊಡ್ಡ ಗುಂಪು ಕಟ್ಕೊಂಡು ಕಂಪ್ನಿ ರನ್ ಮಾಡತ್ತೀನಿ. ತುಂಬ ಜನ ಸ್ನೇಹಿತರುಗಳಿದ್ದಾರೆ ನನಗೆ. ಸಂಘದಿಂದ ನಾನು ಕಲ್ತಿದ್ದು ನಮ್ಮನ್ನು ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು, ನಾವು ಯಾವ ಥರ ಏನೂ ಇಲ್ಲದೇನೂ ಕೂಡ ನಾವು ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಬೋದು, ಸಕ್ಸಸ್ ಆಗ್ಬೋದು ಅನ್ನೋದನ್ನು ನಾನು ಸಂಘದಿಂದ ಕಲಿತೆ. ಯಾಕಂದರೆ ಸಂಘದ ಮನೆಯ ಮೊದಲ ಪಾಠಶಾಲೆ. ಸಂಘ ನನಗೇನು ಹೇಳ್ಕೊಡ್ತಿತ್ತು ಅಂದರೆ, ಮನೆ ಸಂಪರ್ಕ ಮಾಡಿರಿ. ಮನೆ ನಾವು ಎಷ್ಟು ಸಂಪರ್ಕ ಮಾಡ್ತೀವಿ ಅಲ್ಲಿಂದ ನಮ್ಮ ಕಾಂಟ್ಯಾಕ್ಟ್ಗಳು ಚೆನ್ನಾಗಿ ಬೆಳೀತವೆ. ಅದು ಪ್ರಚಾರಕರು ಮತ್ತು ವಿಸ್ತಾರಕರಿಗೆ ಒಂದು 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 ಸಂಘದಲ್ಲಿ ಒಂದು 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 ಒಳ್ಳೆಯ ಒಂದು ವಿದ್ಯೆನೇ ಕಲಿಸ್ಕೊಡ್ತಾರೆ ಅವ್ರು ನಮಗೇನೆಂದರೆ, ನಾವೊಂದು ಊಟ ಮಾಡಬೇಕು ಅಂದರೂ ಕೂಡ ಆ ಊಟನ ನಾವು ಮನೆಗಳಿಂದನೇ ನಾವು ಪಡ್ಕೋಬೇಕು. ಒಂದು ಸನ್ಯಾಸಿ ಎಷ್ಟು ಕಠಿಣ ಜೀವನ ಮಾಡ್ತಾನೆ ಅಷ್ಟು ಕಠಿಣವಾದ ಒಂದು ವಿದ್ಯೆ ನಮಗೆ ಹೇಳ್ಕೊಡ್ತಾರೆ ಅವರು. ಆವಾಗ ನನಗೆ ಗೊತ್ತಾಗಿದ್ದು, ಏನೂ ಇಲ್ಲದೆ ನಾವು ಮಾಡತ್ತಿದ್ದೀವಲ್ಲ, ಯಾಕೆ ಮಾಡಬಾರ್ದು ಅಂತ ಮನಸ್ಕೊಂತೆ. ಬಟ್ ಅದರಿಂದ ಹೊರಗಡೆ ಬರೋಂಥ ನಿರ್ಧಾರ ಮಾಡಿದಾಗ
ನನಗೆ ಕಾರಣಗಳು ತುಂಬ ಇದ್ದವು ನನಗೆ. ಯಾಕಂದ್ರೆ ನನಗೇನು ಬೇಕಾಗಿತ್ತು ನಾಲೆಜ್ ಸಿಕ್ತು ನನಗಲ್ಲಿ. ನಾಲೆಜ್ ತೊಗೊಂಡ್ಮೇಲೆ ನಾನು ಅಲ್ಲಿ ನಿರ್ಧಾರ ಮಾಡಿದೆ, ಸಾಕು ಇನ್ನು ಏನಾರು ಒಂದು ಮಾಡೋಣ, ಜೀವನಕ್ಕೆ ಏನಾದರೂ ಒಂದು ಮಾಡ್ಕೊಳ್ಳೋಣ. ನನಗೂ ಹಿಂದೆ ಅಣ್ಣ ಅದಾರು, ಅಪ್ಪಾರದಾರು, ಅವ್ವಾರದಾರು, ಅಕ್ಕಂದಿರದಾರು, ಏನಾರು ಒಂದು ಮಾಡೋಣ, ನಾನು ಜೀವನದಾಗ ಮದುವೆ ಆಗಬೇಕು ಅಂತೆಲ್ಲ ನಿರ್ಧಾರ ಮಾಡಿಕೊಂಡು ನಾನು ಹೊರಗೆ ಬಂದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ನಂಬಿರೋರೇ ನನ್ನನ್ನು ಕೋಪಕ್ಕೆ ತಳ್ಳಿದ್ರು. ನಾನು ಯಾರನ್ನ ನಂಬ್ಕೊಂಡು ಬಂದಿದ್ದೆ, ಯಾರು ನನಗೆ ನಂಬಿಸಿದ್ರು, ನಿನಗೊಂದು ಅವಕಾಶ ಕೊಡ್ತೀವಿ, ನೀನು ಮಾಡು, ನಿನ್ನನ್ನು ಚಿನ್ನ ರನ್ನ ಅಂದವರು ನನಗೆ ಮೋಸ ಮಾಡಿದರು. ಬಟ್ ನಾನು ಅವ್ರಿಗೂ ಕೂಡ ಇದನ್ನು ಹೇಳಿದ್ದೀನಿ, ನನಗೆ ಭಾಳ ಮನಸ್ಸಿಗೆ ಬೇಜಾರಿದೆ ನಿಮ್ಮ ಮೇಲೆ ಅಂತೇಳಿ. ಬಟ್ ಇವತ್ತು ನನಗೆ ಫೀಲ್ ಆಗುತ್ತೆ. ಬಟ್ ಅವರು ನನ್ನ ಹತ್ರ ಶೇರ್ ಮಾಡ್ಕೊತಾರೆ, ಇಲ್ಲಪ್ಪ ನನಗೆ ಗೊತ್ತಿಲ್ಲದೆ ಆಗಿರೋವಂಥ ವಿಷಯಗಳವೆಲ್ಲ ಅಂತ ಹೇಳ್ತಾರೆ. ಬಟ್ ಇರಲಿ, ಆಗಿದ್ದಾಯಿತು, ಹೋಗಿದ್ದೋಯ್ತು. ದಾರಿ ತುಂಬ ಮುಂದೆ ಬಂದುಬಿಟ್ಟಿದ್ದೀವಿ. ಇವಾಗ ಹಳೆದನ್ನು ನೆನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ನಾವು ಹಳೆದನ್ನು ನೆನ್ಸ್ಕೊಂಡು ಕೂತ್ಕೊಂಡು ನಾವು ಮುಂದೆ ಹೋಗೋಕ್ಕೆ ಆಗಲ್ಲ. ಜೀವನದಾಗ ಯಾವತ್ತೂ ಹಿಂದೆ ಏನಿರ್ತದೆ ಹೊಳೆ ತಿರುಗಿ ನೋಡಬಾರ್ದಂತ, ಮುಂದೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡ್ಬೇಕಂತ. ಹಿಂದೆ ತುಳಿಯೋರು ಇರ್ತಾರೋ, ಮಾತಾಡೋರು ಇರ್ತಾರೋ, ಒಳ್ಳೇದು ಮಾತಾಡೋರು, ಕೆಟ್ಟದ್ದು ಮಾತಾಡ್ತಾರೆ. ನಾನು ಬೇಸಿಕಲಿ ಮೊದಲೇ ಹೇಳಿದೆ, ನಾನು ತುಂಬ ಕಮ್ಮಿ ಓದಿದವನು. ಬರೀ ನಾನು 10ನೇ ಕ್ಲಾಸ್ SSLC ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ. ನಾನು PUC ಕೂಡ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ. ಸಂಘಟನೆಯಲ್ಲಿದ್ದಾಗ ನನಗೊಬ್ಬರು ವ್ಯಕ್ತಿ ಪರಿಚಯ ಆಗ್ತಾರೆ. ಅವ್ರು ಹೇಳ್ತಾರೆ ನನಗೆ, ಕರೆಸ್ಪಾಂಡೆನ್ಸ್ ಮಾಡ್ಕೊ, ನಿನ್ನ ಕ್ರಿಯೇಟಿವಿಟಿ ಮೈಂಡ್ ಭಾಳ ಚೆನ್ನಾಗಿದೆ ನಿನಗೆ, ಈ ಕ್ರಿಯೇಟಿವ್ ಮೈಂಡ್ ಇಟ್ಕೊಂಡು ನೀನು ಯಾಕೆ ಇಂಟೀರಿಯರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದ್ರು ಅವ್ರು ನನಗೆ. ಅದೇ ಒಂದು ಛಲವಾಗಿ ತಗೊಂಡು ನಾನು ಅವರೇ ದುಡ್ಡು ಕೊಟ್ಟು ನಾನು ಡೆಲ್ಲಿಗೆ ಕೋರ್ಸ್ ಕಲೀಲಕ್ಕೆ ಕಳಿಸ್ತಾರೆ. ಅಲ್ಲಿ ಹೋಗಿ ನಾನು ಇಂಟೀರಿಯರ್ ಕೋರ್ಸ್ ಕಲ್ತ್ಕೊಂಡ್ಬರ್ತೀನಿ. ಬಂದ ನಂತರ ನಾನು ಸ್ಟಾರ್ಟ್ ಮಾಡಿದ್ದೆ ನನ್ನ ಬಿಸ್ನೆಸ್. ಆವತ್ತು ಬರೀ ನಾನು ಇಂಟೀರಿಯರ್ ಸ್ಟಾರ್ಟ್ ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ನಾನು ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಒಳ್ಳೊಳ್ಳೆ ಇಂಜಿನಿಯರ್ಗಳಿದ್ದಾರೆ. ಬೇರೆ ಕಂಟ್ರಿಯಲ್ಲಿ ಕೆಲಸ ಮಾಡಿ ಬಂದಂಥ ಇಂಜಿನಿಯರ್ಗಳು ನನ್ನ ಕಂಪ್ನಿಯೊಳಗೆ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಪ್ರೌಡ್ ಫೀಲ್ ಇದೆ ನನಗೆ. ನಾನು ಒಬ್ಬನೇ ಸ್ಟಾರ್ಟ್ ಮಾಡಿದ ಬಿಸ್ನೆಸ್ಸು. ಇವತ್ತು 150 ಮಂದಿ ನನ್ನ ಕಂಪ್ನಿಯೊಳಗೆ ಅದಾರೆ. ಯಾಕಂದರೆ ಅವತ್ತು ಯಾರೂ ಇರಲಿಲ್ಲ. ಅವತ್ತು ನಾನೇ ಕೆಲಸ ಮಾಡಬೇಕಾಗಿತ್ತು. ನನ್ನ ಜೊತೆ ಒಂದು 2-3 ಜನ ಒಳ್ಳೆ ಆತ್ಮೀಯ ಸ್ನೇಹಿತರುಗಳನ್ನ ಇಟ್ಕೊಂಡಿದ್ದೆ. ಅವರು ನನಗೆ ಸಾಥ್ ಕೊಡ್ತಾಯಿದ್ರು. ಅದೇ ಟೈಮಲ್ಲಿ ನಾನೊಂದು ಕೆಲಸ ಒಪ್ಕೊಂಡಿದ್ದೆ, ಸುಮಾರು ಒಂದು 7 ವರ್ಷದ ಮುಂಚೆ. ನಾನು ಯಾವ ಕಂಪ್ನಿ ಕೆಲಸ ಒಪ್ಕೊಂಡಿದ್ದೆ, ಆ ಕಂಪ್ನಿ ಓನರ್ಗಳು ತುಂಬ ಗೋಲ್ಡ್ ಹಾಕ್ತಾಯಿದ್ರು. ನನಗೆ ಅಂದ್ಕೊಂಡಿದ್ದೆ, ಅಪ್ಪ ಬಿಡಪ್ಪ, ನನ್ನ ಲೈಫ್ ಸೆಟ್ಲ್ ಆಯಿತು, ಏನೋ ಒಂದು ಜೀವನದಾಗ ಸೆಟ್ಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಇವತ್ತು ಅಂದ್ಕೊಂಡಿರಲ್ಲ ಅವ್ರು ನನಗೆ ಮೋಸ ಮಾಡ್ತಾರೆ ಅಂಥೇಳಿ. ಅವರೊಂದು ಕೆಲಸ ಕೊಡ್ತಾರೆ ನನಗೆ, ಒಂದು ಕೋಟಿ ರೂಪಾಯಿ ಒಂದು ಕೆಲಸ ಕೊಡ್ತಾರೆ ಅವ್ರು ನನಗೆ. ಅದರಲ್ಲಿ ಹೇಳ್ತಾರೆ ಅವರು, ಕೆಲಸ ಸ್ಟಾರ್ಟ್ ಮಾಡಪ್ಪ ನೀನು, ಅಡ್ವಾನ್ಸ್ ಕೊಡ್ತೀವಿ ಅಂತಾರೆ. ಒಂದು 15 ಲಕ್ಷ ಅಡ್ವಾನ್ಸ್ ಕೊಡ್ತಾರೆ. ಆ 15 ಲಕ್ಷದ ಜೊತೆಗೆ ನಾನು ಕೈಯಿಂದ ಒಂದು ಆ ಕಡೆ ಈ ಕಡೆ ಸಾಲ ಮಾಡಿ ಒಂದು 15 ಲಕ್ಷ ಹಾಕ್ತೀನಿ. ಮುಗಿದ ಮೇಲೆ ಒಂದು ದಿನ ಹೇಳ್ತಾರೆ ಅವ್ರು ನನಗೆ, ಇಲ್ಲಪ್ಪ ನಿಂದ 15 ಲಕ್ಷದಕ್ಕಿಂತ ಕಮ್ಮಿ ಕೆಲಸ ಮಾಡಿದ್ದೀನಿ ನೀನು, ನಿನಗೆ ನಾವು ಕೆಲಸ ಕೊಡಲ್ಲ ಮುಂದೆ, ನೀ ಬಿಟ್ಟು ಹೋಗ್ಬಿಡು ಅಂತ ಹೇಳ್ತಾರೆ ನನಗೆ. ನಾನು ಕೇಳ್ತೀನಿ ಅವ್ರಿಗೆ, ಯಾಕೆ ರೀ ಸರ ನನಗೆ ಬಿಟ್ಟು ಕಳಿಸ್ಲತ್ತೀರಿ, ನಾ 15 ಲಕ್ಷದಿಂದ ಕಮ್ಮಿ ಕೆಲಸ ಮಾಡಿನಿ ಅಂತ ಏನು ಪ್ರೂಫ್ ಅದ, ನನ್ನ ಹತ್ರ ಎಲ್ಲ ಬಿಲ್ಗಳದು ನೋಡಿರಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಅವ್ರಿಗೆ. ಕಣ್ಣೀರು ಕೂಡ ಹಾಕ್ತೀನಿ ಅವ್ರಿಗೆ ನಾನು. ಬಟ್ ಅದು ಅವ್ರಿಗೆ ಯಾರ ಕಣ್ಣಿಗೂ ಕಾಣಿಸಲ್ಲ. ಬಟ್ ಅವ್ರು ನೋಡಿದ್ದು ಯಾರಂದ್ರೆ ದೊಡ್ಡ ವ್ಯಕ್ತಿಗಳು. ನನಗಿಂತ ದೊಡ್ಡ ವ್ಯಕ್ತಿ ಯಾರಿದ್ರು ಅವ್ರನ್ನ ಅವತ್ತು ನೋಡಿದರು. ಆ ಒಂದು ನೋಡ್ಕಿಸಿಗೆ ನನಗೆ ಅವ್ರು ಹೇಳಿದರು, ನೀ ಬೇಡಪ್ಪ, ಬೇರೆದವ್ರು ಬಂದರು, ಅವ್ರಿಗೆ ನಾವು ಕೆಲಸ ಕೊಡ್ತೀವಿ, ನೀ ಬಿಟ್ಟು ಹೋಗು ಅಂತ ಹೇಳಿದ್ರು ಅವ್ರು ನನಗೆ. ಅವ್ರೇನು ಗೋಲ್ಡ್ ಹಾಕ್ತಿದ್ರಲ್ಲ, ಅವತ್ತು ರಾತ್ರಿ 12 ಗಂಟೆಗೆ ನನ್ನನ್ನೇನು ಆಫೀಸಿಂದ ಹೊರಗೆ ಕಳಿಸಿರಲ್ಲ, ಅವತ್ತು ನಾನು ಅವ್ರ ಟೇಬಲ್ ಮೇಲೆ ಕುಟ್ಟಿ ಹೇಳಿ ಬಂದಿದ್ದೆ. ಏನಂತ, ಸರ ನೀವೇನು ಹಾಕ್ತಿರಲ್ಲ ನಿಮ್ಗಿಂತ ಡಬಲ್ ಗೋಲ್ಡ್ ನಾನು ಹಾಕ್ತೀನಿ, ನೀವೇನು ತಿರುಗಾಡ್ತಿರಲ್ಲ ಅದಕ್ಕಿಂತ 10 ಪಟ್ಟು ರೇಟ್ ಜಾಸ್ತಿ ಇರೋಂಥ ಕಾರಣ ನಾನು ತಿರುಗಾಡ್ತಾನೆ ಅಂತ ಹೇಳಿದೆ. ಇವತ್ತು ತುಂಬ ಪ್ರೌಡ್ ಫೀಲ್ ಇದ್ದೀನಿ. ಇವತ್ತೆಲ್ಲ ಜನ ನನ್ನ ಪ್ರೀತಿಯಿಂದ ಗೋಲ್ಡ್ ಸುರೇಶ್ ಅಂತ ಕರೀತಾರೆ. ಕೋಟಿಗಟ್ಟಲೆ ಕಾರಲ್ಲಿ ಓಡಾಡ್ತೀನಿ. ಒಂಥರ ಪ್ರೌಡ್ ಫೀಲ್ ಇದೆ ಸರ್ ನನಗೆ. ಬಟ್ ಯಾಕಂದ್ರೆ ಇನ್ನೊಂದು ಬೇಜಾರು ಇದೆ, ನಾನು ಇಷ್ಟೆಲ್ಲ ಮಾಡಿದ್ನಿ, ಬಟ್ ನೋಡ್ಲಿಕ್ಕೆ ಅವರ ವ್ಯಕ್ತಿಗಳು ಇವತ್ತು ಇಲ್ಲ ನಮ್ಮ ಜೊತೆಗೆ. ಯಾಕಂದರೆ ಒಬ್ಬನ ನಾವು ಕೋವಿಡಲ್ಲಿ ಕಳ್ಕೊಂಡ್ವಿ. ಇನ್ನುಳಿದವರು ಅವ್ರ ಮಗ ಮತ್ತು ಏನೋ ಅವ್ರ ಫ್ಯಾಮ್ಲಿ ರೀಸನ್ನು ಏನೇನೋ ಆಗಿ ಇಲ್ಲ ಅವ್ರು ಇವತ್ತು ನಮ್ಮ ಜೊತೆಗೆ. ಬಟ್ ಆದರೂ ಕೂಡ ನಾನು ಅದನ್ನು
ಖುಷಿ ಪಡಲ್ಲ, ದುಃಖನೇ ಅನ್ಸುತ್ತೆ ನನಗೆ. ಬಟ್ ಅವತ್ತು ನನಗೆ ಅವ್ರನ್ನ ನಾನು ಹೊರಗೆ ಹಾಕಿರಲಿಲ್ಲ ಅಂದರೆ ಇವತ್ತು ನಾನು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇರ್ತಿರಲಿಲ್ಲ ನನಗೆ. ಒಂದೊಂದು ಸಲ ಜೀವನದಾಗ ಅನ್ನಿಸ್ತದೆ, ಮನುಷ್ಯ ಚಾಲೆಂಜ್ ಮಾಡಿ ನಾವು ಹೊರಗೆ ಬರ್ಲಿಕ್ಕಂದ್ರೆ ನಾವು ಏನೂ ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಹೇಳ್ತಿರ್ತೇನೆ, ಒಂದು ಮಡಿಕೆ ಮಾಡೋದ್ರೆ ಎಷ್ಟು ಚಂದ ಕಾಣಿಸ್ತದೆ ಮಡಿಕೆ, ಆ ಮಡಿಕೆ ಹಿಂದೆ ಎಷ್ಟು ಶ್ರಮ ಇರ್ತದೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಮಣ್ಣನ್ನು ತಂದು ಹದ ಮಾಡಿ ಅದನ್ನು ತೊಳೆದು ಅದಕ್ಕೊಂದು ರೂಪ ಕೊಟ್ಟು ಆಕಾರ ಕೊಡೋದಿರ್ತದಲ್ಲ, ಎಷ್ಟು ಅದರಿಂದ ಒಬ್ಬ ವ್ಯಕ್ತಿ ಎಷ್ಟು ಶ್ರಮ ಪಟ್ಟಿರ್ತಾನಲ್ಲ, ಅಷ್ಟು ಶ್ರಮ ಅಷ್ಟು ಕಷ್ಟ ಬಿದ್ದಾಗಲೇ ಒಂದು ಮನುಷ್ಯ ಒಂದು ರೂಪ ಒಳಗೆ ಸಾಧ್ಯ. ಇವತ್ತು ನನಗೆ ಪ್ರೌಡ್ ಫೀಲ್ ಇದೆ, ಒಂಥರ ಖುಷಿನೂ ಅನ್ನಿಸ್ತದೆ. ಏನಪ್ಪ ಏನೂ ಖಾಲಿ ಕೈಯಲ್ಲಿ ಬಂದವನು, ಇವತ್ತೆಲ್ಲರೂ ನನಗೆ ಗೋಲ್ಡ್ ಸುರೇಶ್ ಅಂತ ಕರೀತಾರೆ ಅಂಥೇಳಿ ಖುಷಿ ಅದ. ಏನೋ ಗೋಲ್ಡ್ ಹಾಕಿದ್ರು ಕೂಡ ನಾನು IT ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡಿದ್ದೀನಿ. ನನ್ನ ಹತ್ರ ಇರೋದು ಎಲ್ಲವೂ ಕೂಡ ನನ್ನ ಇನ್ಕಮ್ ಟ್ಯಾಕ್ಸ್ ಶೋ ಮಾಡೇ ನಾನು ಗೋಲ್ಡ್ ಹಾಕ್ತೀನಿ ಸರ್. ನಾನು ಪ್ರಾಣಿ ಪ್ರಿಯ. ಈಗ ಎಷ್ಟು ಪ್ರಾಣಿ ಪ್ರಿಯ ಅಂದರೆ ನಂದೊಂದು 2 ಪೆಟ್ ಸತ್ತೋಗ್ಬಿಡ್ತು. ಆವಾಗಲೂ ಕೂಡ ನಾನು ನನ್ನ ಮನೆ ವ್ಯಕ್ತಿನೇ ಕಳ್ಕೊಂಡಿದ್ದೀನಿ ಅಂತ ಅಷ್ಟು ಫೀಲಲ್ಲಿ ನಾನು ಡಿಪ್ರೆಷನ್ಗೆ ಹೋದಂಥ ಮನುಷ್ಯ. ನಾನು ಪ್ರಾಣಿ ಹಿಂಸೆ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ಅಷ್ಟು ಪ್ರಿಯ. ಅದನ್ನಂಥ ಪ್ರಾಣಿಗಳನ್ನ ಇದನ್ನು ಮಾಡಿ ಅದನ್ನು ತಂದು ನಾವು ಹಾಕ್ಕೊಂಡು ಶೋಕಿ ಮಾಡೋ ಅಂಥ ಶೋಕಿದಾರ ನಾನಲ್ಲ. ನನಗಂತ ಶೋಕಿ ಮಾಡೋದು ಬೇಕಾಗಿಲ್ಲ. ಅದನ್ನು ಹಾಕ್ಕೊಳ್ದೆ ಏನು ಬೇಕಾದ್ರೆ ನಾವು ಶೋಕಿ ಮಾಡ್ಬೋದು, ಮ್ಯಾಕ್ ಮಾಡೋಕ್ಕಾಗಲ್ಲ. ನಾನೇ ಮಾಡ್ತಿದ್ದೀನಿ ಸರ್. ಈಗ ಭಾಳ ಕಮ್ಮಿ ಅದ ರೀ, ಯಾಕಂದ್ರೆ ಈ ನಿಮ್ಮ ಒಂದು ಲೈಟ್ಗೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗಿಲ್ಲಿ, ಕಮ್ಮಿ ಹಾಕ್ಕೊತೀನಿ. ಇದೇ ಸರ್, ಭಗವಂತ ಕೊಟ್ಟಿದ್ದಾನೆ, ಅಷ್ಟೋ ಇಷ್ಟೋ ಮಾಡ್ಕೊಂಡಿದ್ದೀನಿ ಸರ್. ಸರ್ ಇಲ್ಲ ಸರ್, ಮೊದಲು ನನಗೆ ಕ್ರೇಜ್ ಇರಲಿಲ್ಲ ರೀ ಗೋಲ್ಡ್ ಬಗ್ಗೆ. ಯಾವತ್ತು ಅವ್ರಿಗೆ ನಾನು ಚಾಲೆಂಜ್ ಮಾಡಿ ಹೊರಗೆ ಬಂದಲ್ಲ ಅವತ್ತು ನಾನು ಗೋಲ್ಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದ್ಮೇಲೆ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ತೊಗೊಂಡು ನಾನು ಏನು ಮಾಡಬೇಕು, ಮನ್ಯಾಗ ಇಟ್ಟಿನಂದ್ರೆ ಏನು ಪ್ರಯೋಜನ ಬರ್ತೈತೆ ಅದು, ಯಾಕಂದ್ರೆ ಹಾಕೊಂಡು ತಿರುಗಾಡ್ಬಾರ್ದು. ನಾನು ಮೊದಲೊಂದು ಲಕ್ಷ್ಮಿ ಡಾಲರ್ ತೊಗೊಂಡೆ, ಅದಕ್ಕೊಂದು ಚಿಕ್ಕದೊಂದು ಚೈನ್ ತೊಗೊಂಡೆ, ಅದರ ನಂತರ ಮತ್ತೆ ಒಂದು ಚೈನ್ ತೊಗೊಂಡೆ. ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಚಿಕ್ಕ ತೊಗೊಂಡ್ರೆ ಏನು ಚೆನ್ನಾಗಿರ್ತದೆ, ಮಜಾ ಇರ್ತದೆ, ವೆರೈಟಿ ಏನೂ ಇರಲಿಲ್ಲ. ಜೀವನದ ನಾನು ಚಾಲೆಂಜ್ ಮಾಡ್ಕೊಂಡು ಬಂದೀನಿ ಇಲ್ಲಿ ತನಕ. ಮನೆ ಬಿಟ್ಟು ಬರ್ಬೇಕಾದ್ರೂ ನನ್ನ ಮನಸ್ಸನ್ನ ಚಾಲೆಂಜ್ ಮಾಡ್ಕೊಂಡು ಬಂದಿದ್ದೆ, ಏನರ ಒಂದು ಮಾಡ್ಬೇಕಂತೇಳಿ. ಅವಾಗ ನನಗೆ ಅನ್ಸೋದು, ನಾನು ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡೋರು ಇಷ್ಟು ದುಡ್ಡಲ್ಲಿ ನಾನು ಗೋಲ್ಡ್ ತೊಗೋಬೇಕು. ಇನ್ನೊಂದು ಹೇಳ್ತೀನಿ, ಬರೀ ಗೋಲ್ಡ್ ಹಾಕೊಳ್ಳೋಕೆ ಅಷ್ಟೇ ಅಲ್ಲ, ನಮ್ಮ ಕಷ್ಟಕ್ಕೂ ಗೋಲ್ಡ್ ಆಗ್ತದೆ ಸರ್. ನೀವು ಒಂದು ಸೈಟ್ ತೊಗೋತೀರಿ, ಒಂದು ಪ್ರಾಪರ್ಟಿ ತೊಗೋತೀರಿ, ಒಂದು ಜಮೀನು ತೊಗೋತೀರಿ, ಅದು ಯಾವುದೋ ಕೆಟ್ಟದಂತ ನಾನು ಹೇಳಲ್ಲ. ನಿಮಗೆ ಇಮಿಡಿಯೇಟ್ ದುಡ್ಡು ಬೇಕು ಅಂದರೆ ಸಿಗಲ್ಲ. ನಿಮ್ಮ ಹತ್ರ ಗೋಲ್ಡ್ ಇತ್ತಂದ್ರೆ ನೀವು ಹೋಗಿ 5 ನಿಮಿಷನೇ ನೀವು ಎಷ್ಟು ಬೇಕಷ್ಟು ದುಡ್ಡು ತೊಗೊಂಬರ್ಬೋದು. ನಿಮ್ಮ ಹತ್ರ ಎಷ್ಟು ಗೋಲ್ಡ್ ಅದ ಅಷ್ಟು ದುಡ್ಡು ತೊಗೊಂಬರ್ಬೋದು. ನೀವು ATM ಇದ್ದಂಗ್ರಿ ಸರ್ ಗೋಲ್ಡ್ ಅಂದ್ರೆ, ಆಲ್ ಟೈಮ್ ಮನಿ ಸರ. ಅದಕ್ಕೆ ನನಗೆ ಗೋಲ್ಡ್ ಮೇಲೆ ಕ್ರೇಜ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯ್ತು ರೀ. ನನಗೊಂದು 2 ಜನ ಸ್ನೇಹಿತರು ಸಜೆಸ್ಟ್ ಮಾಡಿದ್ದಾರೆ, ನೀನು ಹಾಕ್ತಿಯಪ್ಪ ಗೋಲ್ಡು, ಎಲ್ಲರ ಹತ್ರ ಸಿಂಪಲ್ ಹಾಕಿದ್ರೆ ಏನು ಚಂದ ಇರಲ್ಲ, ಡಿಸೈನ್ ಏನಾರ ಕ್ರಿಯೇಟ್ ಮಾಡೋ ಅಂದರು. ಅವಾಗ ನಾನು ಏನು ಮಾಡ್ತಾ ಸ್ಟಾರ್ಟ್ ಮಾಡಿದೆ ರೀ, ನಾನು ನನ್ನ ಕ್ರಿಯೇಟಿವಿಟಿ ಮೈಂಡ್ ಅಲ್ಲ, ನಾನು ಸ್ಕೆಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅದ್ರ ಪ್ರಕಾರನೇ ಚೈನ್ ಮಾಡಿಸೋದು, ಅದ್ರ ಪ್ರಕಾರನ ಉಂಗುರ ಮಾಡಿಸೋದು, ಆ ಥರ ನಾನು ಮಾಡಿಸ್ಕೊಂಡು ನಾವು ಕ್ರೇಜ್ ಸ್ಟಾರ್ಟ್ ಮಾಡೋಕೆ ಅದೊಂದು ಇದನ್ನು ಸರ್, ಅದು ಹಾಬಿ ಅಂತಾರಲ್ರಿ, ಆ ಥರ ಅಷ್ಟೇ ರೀ. ಅದೇ ನಾನು ದಿನದ 24 ಗಂಟೆ ನಾನು ಹಾಕಲ್ರಿ. ಎಲ್ಲರೂ ಸ್ಪೆಷಲ್ ಕಾರ್ಯಕ್ರಮಗಳಿಗೆ ಹೋಗೋದಿತ್ತಂದ್ರೆ, ಯಾರಾದರೂ ಸ್ನೇಹಿತರುಗಳು ಇದೇ ಥರ ನೀನು ಬರಬೇಕಪ್ಪ, ನೀನು ಹಿಂಗೆ ನೋಡಬೇಕು ಅಂತ ಆಸೆ ಪಟ್ಟಿದ್ರೆ, ಯಾವ್ದಾರು ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ನನ್ನನ್ನು ಇನ್ವೈಟ್ ಮಾಡಿದ್ರೆ ಆ ಥರ ಹೋಗ್ತೀನಿ ಸರ್. ಇಲ್ಲ ನಾರ್ಮಲ್ ಮನುಷ್ಯನಾರು ನಾನು ಎಲ್ಲರ ಥರ ಸರ್. ಜನ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಭಾಳ ಒಂಥರ ಫ್ಯಾನ್ ಸರ್ ನನಗೆ. ಏನಂತಾರಂದ್ರೆ, ಏನು ರೀ ಹೆಣ್ಮಕ್ಳಿಗೆ ಗೋಲ್ಡ್ ಮೇಲೆ ಭಾಳ ಆಸೆ, ನೀವು ಗಂಡು ಮಕ್ಕಳಿಗೆ ಇಷ್ಟು ಗೋಲ್ಡ್ ಹಾಕ್ತಿರಲ್ಲ, ನಿಮಗೇನು ಅನ್ಸಲ್ಲ ಅಂತ ಕೇಳ್ತಾರೆ. ಏನೂ ಇಲ್ಲ ರೀ ಸರ್. ಸರ್ ನನಗಿಂತ ದೊಡ್ಡ ವ್ಯಕ್ತಿಗಳು ತುಂಬ ಜನ ಇದ್ದಾರೆ ಸರ. ಅವರೆಲ್ಲ ಮಾಡಿ ಮನ್ಯಾಗ ಲಾಕರ್ನಾಗ ಎತ್ತಿಟ್ಕೊತಾರೆ ರೀ. ಸತ್ತಾಗ ಏನರ ಹೋಗಿ ತೊಗೊಂಡು ಹೋಗ್ತೀವಿ ರೀ ನಾವು ಸರ್. ಇರೋದು 4 ದಿನ ಭೂಮಿ ಮೇಲೆ, ನಾಳೆ ಇರ್ತೀವಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ರೀ. ಇರುವಷ್ಟು ದಿನ ನಮ್ಮ ಲೈಫ್ನ ಎಂಜಾಯ್ ಮಾಡ್ಬೇಕು ರೀ. ನಾನು ಎಲ್ಲ ಥರನೂ ಮಾಡ್ತೀನಿ ಸರ್. ನನ್ನ ಕಂಪ್ನಿ ಕಡೆಯಿಂದ ಒಂದು ಸ್ಮಾಲ್ NGO ನಡೆಸ್ತೀನಿ ರೀ. ಸ್ವಲ್ಪ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ನೋಡ್ಕೋತೀವಿ.
ಮತ್ತು ನಮ್ಮ ಉತ್ತರ ಕರ್ನಾಟಕದಿಂದ ಯಾರು IAS IPS ಓದ್ತೀನಿ ಅಂತ ಬೆಂಗಳೂರಿಗೆ ಬರ್ತಾರಲ್ಲ ಅಂಥವ್ರಿಗೆ ಉಳ್ಕೊಳ್ಳೋದಕ್ಕೆ PG ವ್ಯವಸ್ಥೆ